ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಇವತ್ತು ಎಂದಿನಂತೆ ಮತ್ತೆ ಒಲಿದಂತೆ ಹಾಡಲಿಕ್ಕೆ ನಿಮ್ಮ ಜೊತೆಯಾಗಿದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ ಇಂಡಿಯಾದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳುವಂಥದ್ದು. ನೋಡಿ, ನಾನು ರಾಜಕೀಯದಿಂದ ಪ್ರಾರಂಭ ಮಾಡಲು, ಇವತ್ತಿನ ಪ್ರತಿಭಟನೆ ಬಗ್ಗೆ ಮಾಡಲು, ಅಥವಾ ನಮ್ಮಲ್ಲಿರುವಂಥ ಈ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾತಾಡಲು, ಈಗೆಲ್ಲ ಯೋಚನೆ ಮಾಡಿದಾಗ ನೋಡೋಣ, ನಮಗೆ ನಿರಂತರವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇವತ್ತು ನಾನು ಈ ಪ್ರತಿಭಟನೆ ಏನು ನಡೀತಾ ಇದೆ ದೆಹಲಿಯಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಪ್ರಾರಂಭ ಆಗಿದೆ, ಆ ಪ್ರತಿಭಟನೆಯ ಬಗ್ಗೆ ಮಾತಾಡೋಣ ಅಂತಿದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪಾಲಕರು, ಪೋಷಕರು ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಮಗುವಿನ ಬಗ್ಗೆ ಎಂಥ ಒಂದು ಭರವಸೆ, ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಅಂತಂದರೆ, ತನ್ನ ಜೀವನದಲ್ಲಿ ಆಗದೇ ಇರುವಂಥದ್ದು ತಮ್ಮ ಮಕ್ಕಳ ಮೂಲಕ ಸಾಕಾರ ಆಗಲಿ ಅನ್ನುವಂಥದ್ದು. ಆನಂತರ ಯಾರಾದರೂ ಒಬ್ಬ ಭಾಳ ಮಾಡೆಲ್ ಆಗೋ ಥರ ಸಾಧನೆ ಏನಾದರೂ ಮಾಡಿರ್ತಾರಲ್ಲ, ಸೊ ಅಂಥ ಒಂದು ಸಾಧನೆಯನ್ನು ನಮ್ಮ ಮಗು ಕೂಡ ಮಾಡಲಿ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಇಂತಹ ನಿರೀಕ್ಷೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾದಷ್ಟು ಸರ್ಕಾರದ ನೆರವು ಬೇಕಾಗುತ್ತೆ. ಜೊತೆಗೆ ಸರ್ಕಾರ ಅಂತೂ ತಾನು ಏನು ಕೆಲಸ ಮಾಡಬೇಕು ಆ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆಲ್ಲ ಸಾಧ್ಯತೆ ಇದ್ದರೂ ಕೂಡ ನಾವು ನಿರೀಕ್ಷೆ ಮಾಡಿದಂತೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ ಈ ಜನ ಸಾಮಾನ್ಯರಿದ್ದಾರಲ್ಲ, ಇಂಥವರ ನಿರೀಕ್ಷೆಗಳನ್ನು ಹುಸಿಗೊಳಿಸದೇ ಇರೋ ರೀತಿ ಆಗೋ ಥರ ಸರ್ಕಾರ ಸಹಾಯ ಮಾಡಬೇಕು ಅನ್ನೋದು ನನ್ನ ಭಾವನೆ. ಈ ಹಿನ್ನೆಲೆಯಲ್ಲಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅದು ಪ್ರಾರಂಭ ಮಾಡಿರುವಂಥ ಒಂದು ಪ್ರತಿಭಟನೆ ಏನಿದೆ, ಅದು ಈ ಕಾಲದಲ್ಲಿ ಆಗಬೇಕಾಗಿರುವಂಥದ್ದು. ಯಾಕಂತಂದರೆ ನೀಟ್ ಪರೀಕ್ಷೆಯನ್ನು ಬರೆದಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಏನಿದ್ರು, ಅವರು ತಾವು ಪರೀಕ್ಷೆಯನ್ನು ಬರೆದು ತಮಗೆ ಏನೋ ಅನ್ಯಾಯ ಆಯಿತು ಅಂದರೆ, ಏನು ಪೇಪರ್ ಲೀಕ್ ಆಯಿತಲ್ಲ, ಅದರಿಂದ ತಾವು ಅನ್ಯಾಯಕ್ಕೊಳಗಾದ್ವಿ, ತಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ಬೋದು ಅನ್ನುವಂಥ ಕಾರಣಕ್ಕೆ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾರೆ. ಒಂದು ಸೆನ್ಸಿಟಿವ್ ಆಗಿರುವಂಥ ಸರ್ಕಾರ ಏನು ಮಾಡಬೇಕಾಗಿತ್ತು ಅಂತಂದರೆ, ದಿಢೀರ್ನೆ, ಯಾಕಂತಂದ್ರೆ ನಮ್ಮಲ್ಲಿ ಭಾಳಷ್ಟು ಉದಾಹರಣೆಗಳಿದ್ದಾವೆ. ಮಹಾನ್ ನಾಯಕರುಗಳೆಲ್ಲ ಒಂದು ರೈಲ್ವೆ ಆಕ್ಸಿಡೆಂಟ್ಗೆ ತಮ್ಮ ಮೇಲೆ ಬಂದಂಥ ಒಂದು ಹಗರಣದ ಆರೋಪಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪುನರ್ ಚುನಾವಣೆಗೆ ಹೋಗಿರುವಂತಹ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ವಿ. ಆ ಪ್ರಧಾನಿಗಾದರೂ ಏನು ಲಜ್ಜೆಗೇಡಿತನ ಅದು. ಒಂದು ಸ್ವಲ್ಪ ನಿಮಗೆ ಈ ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು, ಸರ್ಕಾರದ ತೆರಿಗೆಗಳನ್ನು ಅನುಭವಿಸ್ತಾ ಇರುವಂಥವ್ರು, ನಿಮಗೆ ಕನಿಷ್ಠ ಸಿಗ್ಗಾದರೂ ಇರಬೇಕು. ಇಷ್ಟು ದೊಡ್ಡ ಹಗರಣ ಆಗಿದೆ, ಇಷ್ಟೆಲ್ಲ ಜನರಿಗೆ ತೊಂದರೆ ಆಗಿದೆ, ನೀನೊಬ್ಬ ಮಹಾ ಜಗಬಂಡನ ಥರ ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂತ್ಬಿಟ್ರೆ ಆಯಿತು. ನೀನು ಬಂದಿರುವಂತಹ ನಿನ್ನ ಸಂಸ್ಕೃತಿ, ನಿಮ್ಮ ಇದೆಯಲ್ಲ, ಅದನ್ನೆಲ್ಲ ಮತ್ತೆ ವಿವರವಾಗಿ ಹೇಳಬೇಕಾದಂಥ ಅಗತ್ಯ ಇಲ್ಲ. ಅದು ಆ ಥರ ಇದೆ. ಯಾಕಂತಂದ್ರೆ ನೀವು ಕೆಟ್ಟದನ್ನು ಸಮರ್ಥನೆ ಮಾಡ್ತಿದ್ದ, ಯಾವುದು ಬೇಡ ಅಲ್ವಾ, ಬಹುಸಂಖ್ಯಾತರು ಈ ದೇಶಕ್ಕೆ ಯಾವುದು ಬೇಡ ಅಲ್ಲ ಅದು ಬೇಕು ಅಂತ ಹೇಳ್ಕೊಂಡು ಸಮರ್ಥನೆ ಮಾಡ್ತೀರ. ಸುಳ್ಳನ್ನು ಸತ್ಯ ಮಾಡ್ತೀರಾ, ಸತ್ಯನ ಸುಳ್ಳು ಮಾಡ್ತೀರಾ. ಅಂಥ ಒಂದು ವ್ಯವಸ್ಥೆಯಿಂದ ಬಂದಂಥ ನೀವು ಈ ಥರ ಮಾಡೋದಕ್ಕಿಂತ ಮತ್ತೆ ಭಿನ್ನವಾಗಿ ಚೆನ್ನಾಗಿ ಮಾಡ್ತೀರಿ ಅಂತ ನಿರೀಕ್ಷೆ ಮಾಡಲಿಕ್ಕೆ ಯಾವ ಅವಕಾಶಗಳು ಇಲ್ಲ. ಆದರೆ ಇದು ಯಾವ ವಿಚಾರ? ಒಬ್ಬ ವಿದ್ಯಾರ್ಥಿ, ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ನೀವು ಈ ಥರ ನಡ್ಕೊಳ್ಳೋದು ಸರಿ ಅನಿಸುತ್ತಾ? ಹಾಗಾಗಿ ಇಡೀ ದೇಶ ಇವತ್ತು ಎಚ್ಚೆತ್ತಿದೆ. ದೆಹಲಿಯಲ್ಲಿ ಪ್ರತಿಭಟನೆ ಆಯಿತು, ಅನಂತರ ಉತ್ತರ ಭಾರತದಲ್ಲಿ ಈ ಪ್ರತಿಭಟನೆಯ ಕಾವು ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಕಿಂಚಿತ್ತು ಸಹಾನುಭೂತಿಯಿಂದ, ಹೃದಯವಂತಿಕೆಯಿಂದ ವರ್ತಿಸಿದರೆ ಅಟ್ಲೀಸ್ಟ್ ನಿಮಗೊಂದು ಗೌರವ ಆದರೂ ಸಿಕ್ಕಿರೋದು. ಇವತ್ತು ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಅಂತಂದರೆ, ನಿಮ್ಮ ಮುಖವನ್ನು ನೋಡಿದ್ರೆ ವಾಕರಿಕೆ ಬರುತ್ತೆ. ಅರೆ, ಇಡೀ ಈ ದೇಶವನ್ನು ಈಗ ಮುನ್ನಡೆಸ್ತಾ ಇರುವಂಥ ಮೋದಿ ಸಾಹೇಬ್ರೆ, ನಿಮಗೆ ಒಂದು ಕನಿಷ್ಠ ಲಜ್ಜೆ, ಸಿಗ್ಗು ಇವೇನಾದರೂ ಇರಬೇಕಲ್ಲ. ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂಥ ಪ್ರಧಾನಂತವನು ಒಂದು ದೊಡ್ಡ ಹಗರಣವನ್ನು ಮಾಡಿದ್ದಾನೆ, ನೀಟ್ನಂತಹ ಒಂದು ಇಡೀ ವ್ಯವಸ್ಥೆಯನ್ನು ಕುಲಗೆಡಿಸಿದ್ದಾನೆ. ಆತ ಹಿಂದೆ ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡಿದ್ದ, ಹಾಗಾಗಿ ಆತನನ್ನು ನಾನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ ಅನ್ನುವಂಥ ಮಾತನಾಡ್ತೀರಿ ಅಂತಂದರೆ, ನೀವು ಎಂಥ ಭ್ರಷ್ಟರನ್ನು, ದುಷ್ಟರನ್ನು, ಕಳ್ಳರನ್ನು, ಸುಳ್ಳುಕೋರರನ್ನು, ದರೋಡೆಕೋರರನ್ನು, ಸಮಯ ಸಾಧಕರನ್ನು, ಅವಕಾಶವಾದಿಗಳನ್ನು ಬೆಂಬಲಿಸ್ತಾ ಇದ್ದೀರಿ ಅನ್ನೋದಕ್ಕೆ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಲ್ವಾ. ಇಂಥ ಎಕ್ಸಾಂಪಲ್ ಹಲವಾರನ್ನು ನಾವು ಕೊಡ್ಬೋದು. ಹಾಗಾಗಿ ಸ್ನೇಹಿತರೆ, ನಮ್ಮ ಯುವಜನತೆ ಒಂದು ತೀರ್ಮಾನಕ್ಕೆ ಬರಬೇಕು. ಯಾಕಂತಂದರೆ ದೇಶ ಚೆನ್ನಾಗಿದ್ದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ನಮಗೊಂದು ಒಳ್ಳೆಯ ಅವಕಾಶ, ಒಳ್ಳೆಯ ಅನುಕೂಲ, ಒಳ್ಳೆಯ ವ್ಯವಸ್ಥೆ ಸಿಗಬೇಕಾದ್ರೆ ಈ ವ್ಯವಸ್ಥೆ, ಈ ಸರ್ಕಾರ, ಇಲ್ಲಿಯ ಆಡಳಿತ
ಚೆನ್ನಾಗಿದ್ದಾಗೆ ಮಾತ್ರ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಭಾಳ ವಿಷಾದದಿಂದ ಏನು ಹೇಳ್ತೀನಿ ಅಂದರೆ, ಯುವ ಜನತೆ ಏನೇನೆಲ್ಲ ಕನಸನ್ನು ಕಟ್ಕೊಂಡಿದ್ದಾರೆ ಮತ್ತು ಇವತ್ತು ಸಾಧ್ಯತೆ ಇಲ್ಲ ಇದೆ. ಭಾರತ ಎಂಥ ತೊಂದರೆಗಳನ್ನೆಲ್ಲ ಅನುಭವಿಸ್ತಾ ಬಂದಿದೆ. ಭಾರತ ಝೀರೋದಿಂದ ಅಭಿವೃದ್ಧಿಯತ್ತ ಸಾಗ್ತಾ ಬಂದಿರುವಂಥದ್ದು. ಸ್ವಾತಂತ್ರ್ಯ ನಂತರ ಏನಿತ್ತು ನಮ್ಮಲ್ಲಿ? ಆಗಿರುವಂಥ ಜನಸಂಖ್ಯೆ, ಆಗಿರುವಂಥ ವ್ಯವಸ್ಥೆ, ಆಗಿರುವಂಥ ಇನ್ಫ್ರಾಸ್ಟ್ರಕ್ಚರು, ಅದನ್ನೆಲ್ಲ ಇವತ್ತು ಎಲ್ಲಿವರೆಗೆ ತಂದಿಟ್ಟಿದ್ದೀವಿ? ಇದೇನು 10 ವರ್ಷದಲ್ಲಾಯ್ತಾ? ಇದಕ್ಕೆ 70-80 ವರ್ಷಗಳ ಅವಧಿ ಬೇಕಾಗಿದೆ. ಬಹಳ ಜನ ಬಲಿದಾನ ಮಾಡಿದ್ದಾರೆ, ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ, ರಕ್ತದಾನ ಮಾಡಿದ್ದಾರೆ, ದೇಹದಾನ ಮಾಡಿದ್ದಾರೆ. ಇಷ್ಟೆಲ್ಲ ಸಮರ್ಪಣೆಗಳ ನಂತರ ಭಾರತ ಒಂದು ಹಂತಕ್ಕೆ ನಾನು ಪ್ರಕಾಶಿಸಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಬೆಳೆದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಅನುಕೂಲಗಳನ್ನು ಇಟ್ಕೊಂಡು, ಎಲ್ಲ ಟೆಕ್ನಾಲಜಿಗಳನ್ನು ಇಟ್ಕೊಂಡು, ನೀವು ನಿಮ್ಮ ಅನುಕೂಲಕ್ಕೆ ನಿಮಗೆ ಬೇಕಾದವರಿಗೆ ಡಾಕ್ಟರ್ ಮಾಡಬೇಕನ್ನುವಂಥ ಕಾರಣಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡ್ತೀರಿ ಅಂತಂದರೆ ಎಲ್ಲಿಗೆ ಹೋಗಿ ಮುಟ್ಟಿದ್ವಿ ನಾವು? ಸ್ವಾಮಿ, ನಾವು ಈ ದೇಶದಲ್ಲಿ ನಿಮಗೆ ಪ್ರಶ್ನೆ ಕೇಳೋ ಹಾಗಿಲ್ಲ, ದೇಶದ್ರೋಹಿಗಳಾಗಿಬಿಡ್ತೀವಿ. ನಿಮ್ಮ ಚಟುವಟಿಕೆಗಳನ್ನು ವಿಮರ್ಶಿಸೋ ಹಾಗಿಲ್ಲ. ನೀವು ನೋಂದಾಯಿಸ್ಕೊಳ್ರಿ ಅಂತಂದ್ರೆ ನಾವು ದೇಶದ್ರೋಹಿಗಳಾಗಿಬಿಡ್ತೀವಿ, ನಾವು ದುಷ್ಟರಾಗಿಬಿಡ್ತೀವಿ. ಎಂಥ ವ್ಯವಸ್ಥೆಯಲ್ಲಿದ್ದೀವಿ ನಾವೀಗ? ನೀವು ಪ್ರಶ್ನಾತೀತರು, ನೀವು ಮಾಡಿದ್ದೆಲ್ಲದೂ ಸರಿ ಇದ್ದರೆ ಏನೇನು ಮಾಡಿದ್ರಿ ಅಂತ ಪಟ್ಟಿ ಕೊಡ್ರಿ. ಸ್ವತಂತ್ರ ಭಾರತದಲ್ಲಿ ಏನೇನೆಲ್ಲ ಸಂಘ ಸಂಸ್ಥೆಗಳನ್ನು, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಈ ದೇಶದಲ್ಲಿ ಕಟ್ಟಲಾಗಿತ್ತು. ಅಂಥ ಎಷ್ಟು ಸಂಸ್ಥೆಗಳನ್ನು ನೀವು ಮಾರಾಟ ಮಾಡಿದಿರಿ? ಒಂದು ಕಾಲದಲ್ಲಿ ಭಾರತ ಘನತೆಯತ್ತಂತಹ ಭಾರತ. ಈ ಭಾರತದಲ್ಲಿ ಜನಿಸುವುದೇ ಒಂದು ಪುಣ್ಯ, ಇಲ್ಲಿ ಕೆಲಸ ಮಾಡೋದೇ ಒಂದು ಪುಣ್ಯ, ಇಲ್ಲಿ ಕೆಲಸ ಮಾಡಿದ್ದೇ ಒಂದು ಸಾಧನೆ. ಈ ಥರ ಇದ್ದಂಥ ದೇಶದಲ್ಲಿ ನೀವು ನಿಮ್ಮ ವೈಭವವನ್ನು, ನಿಮ್ಮ ಹಿನ್ನೆಲೆಯನ್ನು, ನಿಮ್ಮ ಪುರಾಣಗಳನ್ನು ಎಲ್ಲ ಹೇಳ್ತಾ ಬಂದ್ರಿ. ನೀವು ಈ ದೇಶವನ್ನು ಎಲ್ಲಿ ತಂದಿಟ್ಟಿದ್ರಿ? ಒಬ್ಬ ವಿದ್ಯಾರ್ಥಿ ಅನ್ಯಾಯಕ್ಕೊಳಗಾಗ್ತಾನೆ, ಹಲವಾರು ವಿದ್ಯಾರ್ಥಿಗಳು ಸೇರಿ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಅವರ ಪ್ರತಿಭಟನೆಯನ್ನು ಸರ್ಕಾರ ಸಂವಿಧಾನಾತ್ಮಕವಾಗಿ ನೋಡೋದ್ರ ಬದಲು ಅವರ ಮೇಲೆ ನೀವು ಹಿಂಸೆ ಮಾಡ್ತೀರಾ, ಅವರಿಗೆ ತೊಂದರೆ ಕೊಡ್ತೀರಾ, ಬಾಡಿಗೆ ಗೂಂಡಾಗಳನ್ನು ಇಟ್ಕೊಂಡು ಜನರನ್ನು ಬೆದರಿಸ್ತೀರಾ, ವಿದ್ಯಾರ್ಥಿಗಳನ್ನು ಬೆದರಿಸ್ತೀರಾ. ಇವತ್ತು ಯಾರ್ಯಾರೆಲ್ಲ ತೊಂದರೆಗೊಳಗಾಗಿದ್ದಾರಲ್ಲ ಆ ವಿದ್ಯಾರ್ಥಿಗಳ ಜಾಗದಲ್ಲಿ ನಿಮ್ಮ ಮಕ್ಕಳನ್ನು ಇಟ್ಕೊಂಡು ನೋಡಿ, ನಿಮ್ಮ ಸಂಬಂಧಿಗಳನ್ನು ಇಟ್ಕೊಂಡು ನೋಡಿ, ನಿಮ್ಮ ಪರಿವಾರದ ಜನರನ್ನು ಇಟ್ಕೊಂಡು ನೋಡಿ. ಕೆಲವು ನಿಮ್ಮ ಸಮರ್ಥಕರಿದ್ದಾರೆ, ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಯಾಕಂದ್ರೆ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಹೇಸಿಗೆ ಅನಿಸುತ್ತೆ. ಒಬ್ಬನ ಏನೋ ಕಾಮೆಂಟ್ ಹಾಕ್ತಾನೆ, ಏನೋ ಇದು ಎಲ್ಲ ಸರಿ ಆಗುವಂಥದ್ದು, ಅಂದರೆ ಸಹಜವಾಗಿ ಆಗುವಂಥದ್ದು, ಇದ್ರ ಬಗ್ಗೆ ಏನಿಲ್ಲ, ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತ. ನೀವು ಎಲ್ಲ ಕಾಲದಲ್ಲಿ ಇದನ್ನೇ ಮಾಡಿದ್ದು. ಮೊದಲು ಹಾನಿ ಮಾಡೋದು, ಆಮೇಲೆ ಸರಿಪಡಿಸ್ತೀವಿ ಅಂತ ಹೇಳೋದು. ನೀವು ಮೊದಲೇ ನಿಮ್ಮ ಜನರಿಗೆ ಬೇಕಾಗುವಂಥ ನಿಮ್ಮ ಪಕ್ಷಪಾತವನ್ನು ಮಾಡೋದು, ನಿಮ್ಮ ಜನರಿಗೆ ಅನುಕೂಲವನ್ನು ಮಾಡೋದು, ಬಡವರನ್ನು ಹಿಂಸಿಸೋದು, ಶ್ರೀಮಂತರ ಪರವಾಗಿ ಬ್ಯಾಟಿಂಗ್ ಮಾಡೋದು, ಆನಂತರ ಸರಿಪಡಿಸ್ತೀವಿ ಅಂತ ಅನ್ನೋದು. ಜನ ಮೂರ್ಖರಲ್ಲ, ನೀವು ಭಾಳ ಸಾರಿ ಜನರನ್ನು ಮೂರ್ಖರನ್ನಾಗಿ ಮಾಡಿದಿರಿ. ಯುವ ಜನತೆ ನೋಡ್ತಾ ಇದ್ದಾರೆ, ಜನಸಾಮಾನ್ಯರು ನೋಡ್ತಾ ಇದ್ದಾರೆ, ಭಾಳ ಜನ ಸ್ಪೆಕ್ಟೇಟರ್ಸು ಪ್ರತಿಕ್ರಿಯಿಸ್ತಾ ಇಲ್ಲ, ನಮಗೆ ವಿರೋಧಿಸ್ತಿಲ್ಲ. ಅವರೆಲ್ಲರ ಎದೆಯಲ್ಲಿ ಅಗ್ನಿ ದಗ ಅಂತ ಇದೆ. ನೀವು ಮಾಡ್ತಾ ಇರುವಂಥ ಆಡಳಿತ, ನೀವು ಮಾಡ್ತಾ ಇರುವಂಥ ಕೆಲಸಗಳು, ನಿಮ್ಮ ಸಮರ್ಥನೆ, ನಿಮ್ಮ ಮಾತು, ನಿಮ್ಮ ಭಾಷಣ, ನಿಮ್ಮನ್ನು ಜನ ನಿಮ್ಮನ್ನು ಥೂ ಅಂತ ರಸ್ತೆ ಮೇಲೆ ಉಗಿತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹೊಡಿತೀರಲ್ರಿ, ಅಮಾಯಕ ವಿದ್ಯಾರ್ಥಿ ರಸ್ತೆ ಮೇಲೆ ಹೋಗ್ತಾ ಇರುವಂಥವನಿಗೆ ನೀವು ಗೂಂಡಾಗಳನ್ನು ಬಿಟ್ಟು ಹೊಡಿತೀರಂತ. ಏನು ಸ್ವತಂತ್ರ ಭಾರತದ ಸಾಂವಿಧಾನಿಕ ಆಡಳಿತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೀವ? ನೀವು ಬಂದರೆ ಇಂಥ ದುಷ್ಟತನವನ್ನು ಮಾಡ್ತೀರಿ, ನಿಮ್ಮಿಂದ ಈ ದೇಶ ಹಾಳಾಗುತ್ತೆ, ನಿಮ್ಮಿಂದ ಈ ದೇಶದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ನಾವು 10-20 ವರ್ಷಗಳಿಂದ ಹೇಳ್ತಾ ಬಂದಿದ್ವಿ. ನೀವು ಪ್ರೂವ್ ಮಾಡಿಬಿಟ್ರಿ ನೀವೆಷ್ಟು ದುಷ್ಟರು ಅನ್ನೋದನ್ನು. ನಿಮ್ಮ ಇತಿಹಾಸ ಹೇಳುತ್ತೆ ನೀವೆಲ್ಲಿಂದ ಬಂದ್ರಿ, ಯಾಕಾಗಿ ಬಂದ್ರಿ, ನಿಮ್ಮ ಉದ್ದೇಶ ಏನು. ನೀವು ಇಲ್ಲಿಯ ಬಹುಸಂಖ್ಯಾತರ ಭಾರತೀಯರು ಏನಿದ್ದಾರೆ ಇವರನ್ನು ಮೂರ್ಖರನ್ನಾಗಿ ಮಾಡಿರಿ, ಕೆಲವು ಸಂದರ್ಭದಲ್ಲಿ ಹುಚ್ಚರನ್ನಾಗಿ ಮಾಡಿ. ಈಗೆಲ್ಲ ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ ಮೂರ್ಖರು, ಶತಮೂರ್ಖರು, ನಾಲಾಯಕಗಳು. ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ನೋಡಿದರೆ ಮತ್ತು ನಮಗೆ ಯಾವ ಥರ ಸೆಟ್ಟು ಬರುತ್ತೆ ಅಂತಂದರೆ ಅಂಥವರೆಲ್ಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಾಲಾಯಕಗಳು. ಇಂತಹ ಒಂದು ಕೆಟ್ಟ ಸ್ಥಿತಿಯಲ್ಲಿ ನಿಮ್ಮನ್ನು ಸಮರ್ಥನೆ ಮಾಡುವಂಥ ನಾಯಕರಿದ್ದಾರೆ, ಅವರಿಗೆ ಪರಿವಾರ ಬೆಂಬಲಿಸುತ್ತದೆ, ಮತ್ತು ಅದಕ್ಕೊಂದು ಪಕ್ಷ ಅಂತ, ಅದು ಆಡಳಿತಕ್ಕೆ ಬರಬೇಕಂತ. ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ನಾವು? ನಿಮ್ಮನ್ನೆಲ್ಲ ನೋಡ್ಕೊಳ್ತಾ ಜನ ಸಹಿಸ್ಕೊಂಡಿದ್ದು ಭಾಳ ಆಗೋಯ್ತು. ಇವತ್ತು ಭಾರತ ಬದಲಾಗ್ತಾ ಇದೆ.
ನಿಮ್ಮ ವಿರುದ್ಧ ಪ್ರತಿಭಟನೆ ಶುರುವಾಗಿದೆ, ನಿಮ್ಮ ವಿರುದ್ಧ ಮೊಟ್ಟೆ ಎಸಿತಾ ಇದ್ದಾರೆ. ನಾವು ಅದನ್ನೆಲ್ಲ ಸಮರ್ಥನೆ ಮಾಡಲ್ಲ, ನಿಮ್ಮ ಮೇಲೆ ಹಿಂಸೆ ಮಾಡೋದನ್ನು. ಆದರೆ ನೀವು ಈ ಥರ ಇಡೀ ವ್ಯವಸ್ಥೆಯನ್ನು ನಿಮ್ಮ ಕಪಿಮುಷ್ಟಿಗಿಟ್ಕೊಂಡು ಜನಸಾಮಾನ್ಯರನ್ನು ಹಿಂಸಿಸಿ ಕೊಲ್ತಾ ಇದ್ದೀರಿ, ಜನಸಾಮಾನ್ಯರನ್ನು ಜೀವಂತ ಕೊಲ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಸುಮ್ಮನಿದ್ದು ಬಿಟ್ಟರೆ ಜನಸಾಮಾನ್ಯರಿಗೆ ಏನು ಪ್ರತಿಭಟಿಸುವಂಥ ಅವಕಾಶ ಇಲ್ವೋ? ನೀವು ಯಾವ ಆಡಳಿತವನ್ನು ಮಾಡ್ತಾ ಇದ್ದೀರಿ, ಯಾವ ಸರ್ಕಾರದಲ್ಲಿದ್ದೀರಿ, ಅದೇ ವ್ಯವಸ್ಥೆ ನಮಗೆ ಸಾಂವಿಧಾನಿಕವಾಗಿ ಪ್ರತಿಭಟಿಸುವಂಥ ಹಕ್ಕನ್ನು ಕೊಟ್ಟಿದೆ. ನಿಮ್ಮನ್ನು ಕಿತ್ತೆಸೆದು ನಿಮ್ಮ ಜಾಗದಲ್ಲಿ ಒಳ್ಳೆಯ ಆಡಳಿತಗಾರನ ತರುವಂಥ ಅವಕಾಶವನ್ನು ಈ ಸಂವಿಧಾನ, ಈ ಪ್ರಜಾಪ್ರಭುತ್ವ ನಮಗೆ ಕೊಟ್ಟಿದೆ. ನೀವು ಇದೆಲ್ಲ ಗೊತ್ತಿದ್ದೂ ಕೂಡ ದುಷ್ಟರಂತೆ ವರ್ತಿಸ್ತೀರಿ ಅಂತಂದರೆ ನಿಮ್ಮ ಹಿನ್ನೆಲೆ ಮತ್ತು ನಿಮ್ಮ ಉದ್ದೇಶ, ನಿಮ್ಮ ಗುರಿ ಇವೆಲ್ಲವುಗಳು ಅದಕ್ಕೆ ಪೂರಕವಾಗಿದೆ ಅಂತ ಆಯ್ತಲ್ಲ. ನೀವೇನೋ ಹೇಳ್ತಿದ್ರಿ, ದೊಡ್ಡ ಏನೇನೋ ಮಾಡಿಬಿಡ್ತೀರಿ, ಭಾರತ ಪ್ರಕಾಶಿಸುತ್ತದೆ, ಅಭಿವೃದ್ಧಿ ನಮ್ಮನ್ನು ಬಿಟ್ಟರೆ ಆಗೋದಿಲ್ಲ, ಏನೇನೆಲ್ಲ ಸ್ಲೋಗನ್ಗಳನ್ನು ಹೇಳ್ಕೊಂಡು ಬಂದ್ರಿ. ಇವತ್ತು ಮಾಡಿಟ್ಟಿರೋದೇನಿದೆ? ನಿಮ್ಮ 14-15 ವರ್ಷಗಳ ಆಡಳಿತದಲ್ಲಿ ಭಾರತ ಕೆಟ್ಟಿರೋ ರೀತಿ ಹಿಂದೆಂದೂ ಕೆಟ್ಟಿರಲಿಲ್ಲ. ಮೊಘಲರು ಅಂತ ಹೇಳ್ತೀರಿ, ಮೊಘಲರು ಹೊರಗಡೆಯಿಂದ ಬಂದು ಕೊಳ್ಳೆ ಹೊಡೆದ್ರು, ನೀವು ಒಳಗಡೆಯಿಂದ ಜನರನ್ನು ಏನು ಮೂರ್ಖರನ್ನಾಗಿ ಮಾಡಿ ಕೊಳ್ಳೆ ಹೊಡಿತಾ ಇದ್ದೀರಾ. ನೀವು ಎಜುಕೇಷನ್ ಸಿಸ್ಟಮನ್ನು ಹಾಳು ಮಾಡಿದ್ರಿ, ನೀವು ಇಲ್ಲಿಯ ಸೌಹಾರ್ದತೆಯನ್ನು ಹಾಳು ಮಾಡಿದ್ರಿ, ಕೋಮುವಾದದ ಮೂಲಕ, ರಾಮ ಭಜನೆಯ ಮೂಲಕ ಏನು ನೀವು ಆಡಳಿತಕ್ಕೆ ಬರ್ತಿರಲ್ಲ, ನೀವಿಲ್ಲಿ ಬಂದು ಭ್ರಷ್ಟಾಚಾರವನ್ನು ಮಾಡಿ, ದುಷ್ಟಾಚಾರವನ್ನು ಮಾಡಿ ಮತ್ತೂ ನಾವು ಬರ್ತೀವಿ ಅಂತೇನು ಹಗಲು ಕನಸು ಕಾಣ್ತಾ ಇದ್ದೀರಲ್ಲ, ಇದು ಸಾಧ್ಯ ಆಗೋದಿಲ್ಲ. EVM ನಿಮ್ಮಿಲ್ಲ ನೆರವಿಗೆ ಬರಲ್ಲ, SIR ಬರೋದಿಲ್ಲ. ಎಲ್ಲೋ ಒಂದೆರಡು ಕಡೆ ಮಾಡಿ ಗೆದ್ದು ಬಿಟ್ರೆ ನೀವು ಬಿಹಾರದಲ್ಲಿ ಆಗೋಯ್ತು, ಪಶ್ಚಿಮ ಬಂಗಾಳದಲ್ಲಿ ಆಗೋಯ್ತು, ಕರ್ನಾಟಕದಲ್ಲಿ ಹೇಗೆ ಕೊಟ್ಟಿದ್ವಿ ನಿಮಗೆ. ಇಡೀ ಭಾರತ ಹೆಂಗೆ ತಯಾರಾಗಿ ನಿಂತಿದೆ ಅಂದರೆ SIR ಅಲ್ಲ, ನಿಮ್ಮ ಯಾವ ಸರ್ವಾಧಿಕಾರ ಅಲ್ಲ, ನಿಮ್ಮ ಯಾವ ಅನಾಚಾರಗಳಲ್ಲ, ಎಲ್ಲವನ್ನು ಧಿಕ್ಕರಿಸಲಿಕ್ಕೆ ಭಾರತ ಸಿದ್ಧವಾಗಿದೆ. ಇಂಥ ವಾಸ್ತವವನ್ನು ನಿಮಗೆ ಹೇಳ್ತಾ ಮತ್ತು ಭಾರತ ನಿಶ್ಚಿತವಾಗಿ ಬದಲಾಗುತ್ತೆ. ಭಾರತದಲ್ಲಿ ಆಡಳಿತ ವ್ಯವಸ್ಥೆ ಬದಲಾಗ್ತದೆ. ಭಾರತದಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ಕೋಮುವಾದವನ್ನು ನಾಟಕವನ್ನು ಮಾಡ್ತಾ ಇರುವಂತಹ ಈ ಪರಿವಾರದ ನಾಟಕ ಕಂಪನಿ ಏನಿದೆಯಲ್ಲ, ನಿಮಗೆ ಜನ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಚರ್ಚೆಯನ್ನು ಮುಗಿಸ್ತೀನಿ. ಮತ್ತಷ್ಟು ಮಾತಾಡಲಿಕ್ಕಿದೆ ನನಗೆ, ಮೊಟ್ಟೆ ವಿಷಯವರ ಬಗ್ಗೆಯೂ ಮಾತಾಡಲಿಕ್ಕಿದೆ. ಎಂಥ ರಾಜಕಾರಣದ ಪರಿಸ್ಥಿತಿಗೆ ಬಂದು ಮುಟ್ಟಿದ್ವಿ ನಾವು. ಗೋಪಾಲ್ ಗೌಡ್ರನ್ನು ಸೋಲಿಸಿರುವಂಥ ಮಹಾನುಭಾವರು ಹೇಳ್ತಾರೆ, ನಾನೊಬ್ಬ ಒಳ್ಳೆಯ ರಾಜಕಾರಣಿಯನ್ನು, ಒಬ್ಬ ಒಳ್ಳೆಯ ನಾಯಕನನ್ನು ಸೋಲಿಸ್ಬಿಟ್ಟೆ, ನನ್ನನ್ನು ಕ್ಷಮಿಸಿರಿ ಅಂತ ಹೇಳ್ತಾರೆ. ಸೊ ವಿರೋಧ ಪಕ್ಷಗಳ ಮಧ್ಯದಲ್ಲೂ ಕೂಡ, ಬೇರೆ ಬೇರೆ ಪಕ್ಷಗಳ ಮಧ್ಯದಲ್ಲೂ ಕೂಡ ಅಂಥ ಒಂದು ಸೌಹಾರ್ದತೆ ಇರಬೇಕಾಗುತ್ತೆ. ಆನಂತರ ನೀವು ಅನಾಚಾರ ಮಾಡಿರುವುದನ್ನು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿರಿ, ನಾವು ತಿದ್ದುಕೊಳ್ತೀವಿ ಅನ್ನುವಂಥ ಒಂದು ಮಾತು ಹೇಳುವಂಥ ಸಹೃದಯತೆ ಬೇಕಾಗುತ್ತೆ. ಮೋದಿ ಪ್ರಧಾನ್ ನಿಮಗೆ ಯಾವ ಇಲ್ಲ, ಸೆನ್ಸಿಟಿವಿಟಿ ಇಲ್ಲ. ಕೋಮುವಾದಿಗಳಿಗೆ ಎಲ್ಲ ಬರುತ್ತೆ ರೀ ಸೆನ್ಸಿಟಿವಿಟಿ. ನಾಲಾಯಕ್ ಜನಗಳು ದೇವರು ಧರ್ಮವನ್ನು ಬಳಸ್ಕೊಂಡು ಅಯೋಗ್ಯರೆಲ್ಲ ಬಂದು ಕೂತಿದ್ರಿ ನೀವು ಈ ದೇಶವನ್ನು ಹಾಳು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಜನತೆ, ನಮ್ಮ ದೇಶದ ಜನತೆ, ಈ ದೇಶ ಹುಟ್ಟಿಸಿರುವಂಥ ಇಲ್ಲಿಯ ದೇಶ ಪ್ರೇಮಿಗಳಿದ್ದಾರಲ್ಲ, ಅವರು ನಿಮ್ಮನ್ನು ಈ ಆಟೋಟೋಪಗಳನ್ನು ಸಪೋರ್ಟ್ ಮಾಡೋದಿಲ್ಲ. ಮತ್ತು ಕಾಲ ಬರುತ್ತೆ, ನೀವು ಮನೆಗೆ ಹೋಗ್ತೀರಾ, ನಿಮ್ಮನ್ನು ಮನೆಗೆ ಕಳಿಸ್ಲಿಕ್ಕೇ ಜನ ಕಾದು ಕೂತಿದ್ದಾರೆ. ನೀವು ಯಾವ ಸುಳ್ಳನ್ನು ಹೇಳ್ರಿ, ಕಾಂಗ್ರೆಸ್ ಅವ್ರು ಹಾಗಂತ ಹೇಳ್ರಿ, ಇವ್ರು ಹಾಗಂತ ಹೇಳ್ರಿ, ವಿದೇಶಿ ದುಡ್ಡು ಬರುತ್ತಂತೆ, ಯಾವನೋ ಸಪೋರ್ಟ್ ಮಾಡ್ತಾನಂತೆ. ನಿಮ್ಮ ಸುಳ್ಳುಗಳನ್ನು ಎಷ್ಟು ವರ್ಷ ಯಾರು ಕೇಳ್ತಾರ್ರಿ? ನೆನಪಿಡಿ, ಸದಾಕಾಲ ನೀವೆಲ್ಲರನ್ನೂ ಮೋಸಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಕಾಲ ನೀವು ಮೋಸಗೊಳಿಸಿದ್ರಿ, ಹಲವು ಸಂದರ್ಭದಲ್ಲೂ ಕೂಡ ನೀವು ಈ ದೇಶದ ಜನರನ್ನು ಮೋಸಗೊಳಿಸಿ ಗೆದ್ದಿದ್ರಿ, ನೀವು ಜಯಶಾಲಿಗಳಾಗಿದ್ರಿ. ಬಟ್ ನೀವು ಕಾಲ ಮುಗೀತು. ಈ ಶತಮಾನದಲ್ಲಿ ನೀವು ಮತ್ತೆ ಆಡಳಿತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದೇ ರಾಜ್ಯದಲ್ಲಿ ನೀವು ಅಧಿಕಾರವನ್ನು ಕಳ್ಕೊಳ್ತಿದ್ದ. ನಿಮ್ಮ ಬೂಟಾಟಿಕೆ, ನಾಟಕ, ಸುಳ್ಳು, ಕಪಟತನ, ದೇವರು ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರುವಂಥ ನೀವು ಅನಾಚಾರ, ಅಯೋಗ್ಯರ ಬೆಂಬಲ, ದುಷ್ಟರಿಗೆ ನೀವು ಕೊಡ್ತಾ ಇರುವಂಥ ಬೆಂಬಲ, ಗುಂಡಾಗಳನ್ನು ಪೊಲೀಸ್ ಡ್ರೆಸ್ ಹಾಕಿಸಿ ನೀವು ಮಾಡ್ತಾ ಇರುವಂಥ ಹಿಂಸೆ, ಇದಕ್ಕೆಲ್ಲ ಭಾರತ ಉತ್ತರಿಸುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಮಾತಿನ ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಈ ಥರ ಮುಖಾಮುಖಿ ಆಗೋಣ ನಮ್ಮ ಮಾತುಕತೆ ಮೂಲಕ.